ದೇವರಾದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಅಥವಾ ಜೈ ಕ್ರಿಸ್ಟ್ ಅಂತಕ್ಕಂಥ ಈ ಒಂದು ಪದ ನಮ್ಮ ಬೀದರ್ದಲ್ಲಿ ಬಿಟ್ಟರೆ ನಿಮಗೆ ಬೇರೆ ಎಲ್ಲೇ ಕೂಡ ಏನು ಮಾಡೋದಿಲ್ಲ ಅಂದರೆ ಪ್ರೇರೆ ಸಿಗೋದಿಲ್ಲ. ನಾವು ಬೀದರಲ್ಲಿ ಮಾತ್ರ ಜೈ ಕ್ರಿಸ್ಟ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಈ ದಿನದ ಒಂದು ದೇವರ ವಾಕ್ಯ ದಿನಾಂಕ 9ನೇ ಜುಲೈ 2025ರಲ್ಲಿ ಒಂದು ವಾಕ್ಯ ನಿಮ್ಮೊಂದಿಗೆ ನಾನು ಹಂಚುವುದಕ್ಕಾಗಿ ಇಚ್ಛಿಸ್ತಕ್ಕಂಥವನಾಗಿದ್ದೇನೆ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ನೇ ವಚನ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಓದ್ತಿದ್ದೀನಿ ಕೇಳ್ರಿ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ಎಂಬುದಾಗಿ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಏನ್ ಮಾಡಿದಾನಂದ್ರ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೇರಿ ಯೇಸುವನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ನಾವು ಪಾಪಿಗಳಾಗಿದ್ದೆವು. ಆದರೆ ಯೇಸುವನ್ನು ನಾವು ನಂಬುವುದರ ಮೂಲಕವಾಗಿ ಆತನು ಏನ್ ಮಾಡಿದನಂದ್ರ ನಮ್ಮ ಪಾಪಗಳನ್ನು ಏನ್ ಮಾಡಿದನಂದ್ರ ತೆಗೆದು ಹಾಕುವುದಕ್ಕೋಸ್ಕರ ತನ್ನ ಪ್ರಾಣವನ್ನು ಏನ್ ಮಾಡಿದನಂದ್ರ ಕೊಟ್ಟಿದ್ದಾನೆ. ದೇವರು ಮನುಷ್ಯರ ಮೇಲೆ, ಮಾನವರ ಮೇಲೆ, ಲೋಕದ ಮೇಲೆ ತನಗಿರ್ತಕ್ಕಂಥ ಪ್ರೀತಿ ಏನ್ ಮಾಡಿದನಂದ್ರಲ್ಲಿ ತೋರಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಪ್ರೀತಿ ಮಾಡುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನಾಗಿರುವ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆ ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಾವು ಪಾಪಿಗಳಾಗಿದ್ದಾಗಲೂ ಯೇಸು ಸ್ವಾಮಿ ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆ ಕ್ರಿಸ್ತನು ನನಗಾಗಿ ನಿಮಗಾಗಿ ಪ್ರಾಣವನ್ನು ಏನ್ ಮಾಡಿದಾನಂದ್ರೆ ಕೊಟ್ಟು ನಮ್ಮ ಮೇಲೆ ತನಗಿರ್ತಕ್ಕಂಥ ಪ್ರೀತಿ ಏನ್ ಮಾಡಿದಾನಂದ್ರ ತೋರಿಸಿದ್ದಾನೆ. ಇವತ್ತು ನಿನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಆತನು ಏನ್ ಮಾಡಿದಾನಂದ್ರ ತೋರಿಸಿರ್ತಕ್ಕಂಥವನಾಗಿದ್ದಾನೆ. ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮನ್ನು ಏನ್ ಮಾಡಲಿ ಅಂದ್ರ ಆಶೀರ್ವಾದ ಮಾಡಿ ನಡೆಸಲಿ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರಪ್ಪ ದೇವ್ರೇ ಯೇಸುವೆ, ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಾವು ಪಾಪಿಗಳಾಗಿದ್ದಾಗಲೂ ನೀನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವಪ್ಪ ಸ್ವಾಮಿ. ಅಪ್ಪ ಕರ್ತನೆ, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಿ, ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾಡಿಕೊಂಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಿಡಿಯೋ ನೋಡ್ತಕ್ಕಂಥ ನಿನ್ನ ಮಾಡು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು, ಅವರ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೇನೆ ಆಶೀರ್ವಾದ ಮಾಡು, ನಡೆಸು. ಏಸಪ್ಪ ನಿನ್ನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್.